ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮ್ಮಲೂಟಿ. ಸ್ನೇಹಿತರೆ, ಇವತ್ತು ನಾನು ನಿನ್ನೆ ನಡೆದಿರ್ತಕ್ಕಂಥ ಜುಲೈ 18, 2026 UPSC ಮತ್ತು KS ಫ್ರೀ ಕೋಚಿಂಗಿಗಾಗಿ ಒಂದು ಎಕ್ಸಾಮ್ ಆಯಿತು. ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಈ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಕ್ಕಂಥವ್ರು ಯಾರು? KEದವರು. ತುಂಬ ಎಕ್ಸಾಮ್ಗಳನ್ನು ಕೂಡ ಅವರೇ ನಡೆಸ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ 5 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ದಯವಿಟ್ಟು ನೋಡಿ. ಈ ಕ್ವಶನ್ಗಳನ್ನು ಈಗಾಗಲೇ ನಮ್ಮ ಸರ್ಕಾರ ನಡೆಸಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೂಡ ಕೇಳಿದ್ದಾರೆ. SD ಆಗಿರ್ಬೋದು, FD ಆಗಿರ್ಬೋದು, ಅಥವಾ PCPSIಗಳೆಲ್ಲ ಆಗಿರ್ಬೋದು. ಈ ಕ್ವಶನ್ಗಳು ಬಂದಿದ್ದಾವೆ. 5 ಕ್ವಶನಲ್ಲಿ 4 ಕ್ವಶನ್ ಬಂದಿದ್ದಾವೆ ಬಾಡ್ಮಾಸ್ ಬಿಟ್ಟು. ಅದೇ ರೀತಿಯಾಗಿ ಈ ಕ್ವಶನ್ಗಳನ್ನು ಕೂಡ ನ್ಯಾಷನಲ್ ಅಲ್ಲಿ ನಡೆದಿರ್ತಕ್ಕಂಥ SSCಯಲ್ಲಿ ಕೂಡ ಈ ಕ್ವಶನ್ ಅನ್ನು ಕೇಳಿದ್ದಾರೆ. SSC CPOದಲ್ಲಿ ಕ್ವಶನ್ ಕೇಳಿದ್ದಾರೆ. SSC CJದಲ್ಲಿ ಕೂಡ ಈ ಕ್ವಶನ್ಗಳನ್ನು ಕೇಳಿದರೆ. ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಯಾವ ರೀತಿ KPSC KS ಎಕ್ಸಾಮ್ ನಡೆಸುತ್ತೋ, ಒರಿಸ್ಸಾದಲ್ಲಿ ಕೂಡ OAS ಎಕ್ಸಾಮ್ ಅಲ್ಲಿ ಕೂಡ ಇಲ್ಲಿರ್ತಕ್ಕಂಥ ಕ್ವಶನ್ ಕೇಳಿದ್ರೆ ಬ್ಲಡ್ ರಿಲೇಷನ್, ಏಜ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ನೋಡಿ. ಈ ಕರ್ನಾಟಕದಲ್ಲಿ ಕೂಡ ಈ ಕ್ವಶನ್ ಕೇಳಿದ್ದಾರೆ ಮತ್ತು ಒರಿಸ್ಸಾದಲ್ಲಿ OAS ಅಲ್ಲಿ ಕೂಡ ಈ ಕ್ವಶನ್ ಕೇಳಿದರೆ. ಅವುಗಳನ್ನು ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ 5 ಕ್ವಶನ್ಗಳನ್ನು ನೋಡಿ. ಮತ್ತು ಜೊತೆಗೆ ಇನ್ನೊಂದು ನನ್ನದಾಗಿರ್ತಕ್ಕಂಥ ಒಂದು ವಾಟ್ಸಪ್ ಚಾನಲ್ ಇದೆ, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ದಯವಿಟ್ಟು ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಪ್ಲಸ್ ಚಿಹ್ನೆಯು ಭಾಗಾಕಾರ, ಇಂಟು ಚಿಹ್ನೆಯು ಮೈನಸ್, ಭಾಗಾಕಾರ ಚಿಹ್ನೆಯು ಪ್ಲಸ್ ಮತ್ತು ಮೈನಸ್ ಚಿಹ್ನೆಯು ಇಂಟು ಆದರೆ 15 ಭಾಗಾಕಾರ 8 ಇಂಟು 1 ಮೈನಸ್ 2 ಪ್ಲಸ್ 2 ವ್ಯಾಲ್ಯೂ ಏನಾಗುತ್ತೆ, ಬೆಲೆ ಏನಾಗುತ್ತೆ? ಈ ಚಿಹ್ನೆಗಳ ಜಾಗದಲ್ಲಿ ಈ ಚಿಹ್ನೆಗಳನ್ನು ಸೇರಿಸ್ಕೊಳ್ಬೇಕು ನಾವು. ಸಿಂಪಲ್. 15ಕ್ಕೆ 15 ಭಾಗಾಕಾರ ಚಿಹ್ನೆಯಲ್ಲಿ ಪ್ಲಸ್ ಹಾಕ್ಕೊಳ್ಬೇಕು, 8ಕ್ಕೆ 8. ಇಂಟು ಚಿಹ್ನೆಯಲ್ಲಿ ಮೈನಸ್ ಹಾಕ್ಕೊಳ್ಬೇಕು, ಮೈನಸ್ ಚಿಹ್ನೆಯಲ್ಲಿ ಇಂಟು ಹಾಕ್ಕೊಳ್ಬೇಕು 2, ಪ್ಲಸ್ ಚಿಹ್ನೆಯಲ್ಲಿ ಭಾಗಾಕಾರ ಹಾಕ್ಕೊಳ್ಬೇಕು. ಮುಗೀತಾ? ಚಿಹ್ನೆಗಳು ಈ ರೀತಿ ಇದ್ದಾನೆ, ಈ ರೀತಿ ಬದಲಿ ಮಾಡ್ಕೊಂಡ್ವಾ? ಎಸ್. ಈಗ ನಾವೇನು ಮಾಡ್ಬೇಕು, ಬಾಡ್ಮಾಸ್ ನಿಯಮದ ಪ್ರಕಾರ ಸಾಲ್ವ್ ಮಾಡಬೇಕು. ನೀವೇನಾದ್ರೂ ಇಲ್ಲಿ ಇವೆರಡು ಕೂಡಿಸ್ಕೊಂಡು ಇದು ಮೈನಸ್ ಮಾಡ್ಕೊಂಡು ಆಮೇಲೆ ಗುಣಾಕಾರ ಮಾಡಿ ಆಮೇಲೆ ಡಿವೈಡ್ ಮಾಡಿದ್ರೆ ಉತ್ತರ ತಪ್ಪಾಗುತ್ತೆ. ಬಾಡ್ಮಾಸ್ ನಿಯಮದ ಪ್ರಕಾರ ಮೊದಲು ಬ್ರಾಕೆಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕು, ಆಮೇಲೆ ವಿಶಿಷ್ಟವಾಗಿರ್ತಕ್ಕಂಥ ಗುಣಾಕಾರ, ಆಮೇಲೆ ಬಾಡ್ಮಾಸ್ MAS. ಇವೆರಡು ಇಲ್ಲಿ ಬಾಡ್ಮಾಸ್ ಇಲ್ಲ ಅಂದ್ರೆ ಬ್ರಾಕೆಟ್ಸ್ ಇಲ್ಲ, ಆಫ್ ವಿಶಿಷ್ಟವಾಗಿರ್ತಕ್ಕಂಥ ಗುಣಾಕಾರ. ಇಲ್ಲಿರ್ತಕ್ಕಂಥದ್ದು ಡಿವೈಡು, ಮಲ್ಟಿಪಲ್, ಅಡಿಷನ್, ಸಬ್ಸ್ಟ್ರಾಕ್ಷನ್. ಫಸ್ಟ್ ಡಿವೈಡ್ ಮಾಡಬೇಕು. ಡಿವೈಡ್ ಅಂದ್ರೆ ಇಲ್ಲಿ ಅದ ನೋಡ್ರಿ, ಡಿವೈಡ್ 2 ಭಾಗಲ 2. 2ರಿಂದ 2ಕ್ಕೆ ಭಾಗಾಕಾರ ಮಾಡಿಸಿ ಬರುತ್ತೆ. 2 1ಲ್ಲಿ 2, 1 ಉತ್ತರ ಬರುತ್ತೆ. ಎಕ್ಸಾಂಪಲ್ ಬಿಡಿಸ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಾನು. 1 ಬಂತು. ಆ 1ಕ್ಕೆ 1ರಿಂದ ಏನ್ ಮಾಡಬೇಕು, ಆಮೇಲೆ ಮಲ್ಟಿಪಲ್ 1ಕ್ಕೆ 1ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 1 1ಲ್ಲಿ 1 ಮೈನಸ್ 1 ಬಂತು. ಆಮೇಲೆ ಏನ್ ಮಾಡಬೇಕು, ಕೂಡಿಸ್ಕೊಳ್ಬೇಕು. ಇಲ್ಲಿ ಮೈನಸ್ 1 ಬಂತು. ಈಗ ಇಲ್ಲೇ 15ಕ್ಕೆ 8 ಕೂಡಿಸಿದ್ರೆ 23 ಆಗುತ್ತೆ. 23ರಲ್ಲಿ 1 ಕಳೆದ್ರೆ 22 ಆಗುತ್ತೆ. ಮುಗಿದ ಹೋಯ್ತು ಉತ್ತರ. ರೈಟ್ ಆನ್ಸರ್ ಎಷ್ಟು? 22 ಆಯ್ಕೆಯಲ್ಲಿದೆನಾ? ಎಸ್. ಪ್ಲಸ್ 22 ಇದಲ್ಲ, ದ ರೈಟ್ ಆನ್ಸರ್ ಆಯ್ಕೆ 1. ಆಯ್ತಾ? ಎಸ್. ಇದನ್ನ ಬಿಡಿಸ್ಬೇಕಂತಂದಾಗ ಏನ್ ಮಾಡಬೇಕು, ಇಲ್ಲಿವರೆಗೂ ಅದೇ ರೀತಿ ಸುಮ್ಮನೆ ಬರಬೇಕು. ಡಿವೈಡ್ ಮಾಡೋವರೆಗೂ ಅದೇ ಸುಮ್ಮನೆ ಬರಬೇಕು. 15 ಪ್ಲಸ್ 8 ಮೈನಸ್ 1 ಇಂಟು 2ಕ್ಕೆ 2ರಿಂದ ಡಿವೈಡ್ ಮಾಡಿದ್ರೆ 1 ಬಂತು. ಅದ ಇವೆರಡರ ಕೆಲಸ ಮುಗೀತೀಗ. ಅದ್ರ ಜಾಗದಲ್ಲಿ 1. ಈಗ ಮಲ್ಟಿಪಲ್ ಮಾಡಬೇಕಾ? ಇವೆರಡರ ಕೆಲಸ. 15 ಪ್ಲಸ್ 8 ಮೈನಸ್ ಇಂಟು ಪ್ಲಸ್, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್, 1 1ಲ್ಲಿ 1. ಇದು ಮುಗಿತ ಮಲ್ಟಿಪಲ್. ಈಗ ಅಡಿಷನ್, ಇವೆರಡನ್ನ ಏನ್ ಮಾಡ್ಬೇಕು, ಕೂಡಿಸ್ಕೊಳ್ಬೇಕು. 15 8 ಎಷ್ಟಾಗುತ್ತೆ? 23 ಮೈನಸ್ 1. ಕೊನೆಗೆ ಇವೆರಡನ್ನ ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ? 23ರಲ್ಲಿ 1 ಹೋದ್ರೆ 22. ದ ರೈಟ್ ಆನ್ಸರ್ 22 ಈಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಯ್ಕೆ 1. ಕ್ಲಿಯರ್ ಆಯ್ತಿದು? ತುಂಬ ಈಸಿ ಇದೆ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. ಆಯುಷ್ ತನ್ನ ತಂದೆಯ ಮದುವೆಯಾದ 2 ವರ್ಷಗಳ ನಂತರ ಜನಿಸಿದನು. ಅವನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು. ಆದರೆ 10 ವರ್ಷ ವಯಸ್ಸಿನ ಆಯುಷಿಗಿಂತ 20 ವರ್ಷ ದೊಡ್ಡವಳು. ತಂದೆಯು ಯಾವ ವಯಸ್ಸಿನಲ್ಲಿ ಮದುವೆಯಾದ? ನೋಡ್ರಿ, ಈ ಕ್ವಶನ್ ಅನ್ನ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕೇಳಿದ್ದಾರೆ ಈಗಾಗಲೇ. ಇದನ್ನ OAS ಇಲ್ಲಂಗೆ KS ಎಕ್ಸಾಮ್ ಇದೆ, ಒರಿಸ್ಸಾದಲ್ಲಿರ್ತಕ್ಕಂಥ OAS ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ ಕೇಳಿದ್ದಾರೆ. ತುಂಬಾ ಸಿಂಪಲ್. ಯಾರ್ಯಾರಿದ್ದಾರೆ? ತಂದೆ ಇದ್ದಾನೆ, ಫಾದರ್. ಹೌದಾ? ಫಾದರ್. ಆಮೇಲೆ ಆಯುಷಿನ ತಾಯಿ ಇದ್ದಾಳೆ. ಆಮೇಲೆ ಇಲ್ಲಿ ಆಯುಷ್ ಇದ್ದಾನೆ. ಇಲ್ಲೊಂದು ಲಾಸ್ಟ್ ಕ್ಲೀವ್ ಕೊಟ್ಟಿದ್ದಾರೆ. ಏನಂತ? ಆದರೆ 10 ವರ್ಷದ ಆಯುಷ್ಯನಿಗಿಂತ 20 ವರ್ಷ ದೊಡ್ಡವಳು. ಯಾರು? ತಾಯಿ. ಅಂದ್ರೆ ಆಯುಷ್ಯಗೆ 10 ವರ್ಷ ಇದ್ದಾಗ ಇವನ ತಾಯಿ ಇವನಿಗಿಂತ 20 ವರ್ಷ ದೊಡ್ಡವಳು. ಇದೊಂದು ಕ್ಲೀವ್ ಸಾಕು ನಮಗೆ.
ನೋಡ್ರಿ ಆಯುಷ್ಯಗೆ ಎಷ್ಟು ವರ್ಷ ಅದಾವ? 10 ವರ್ಷ ಅದಾವ. ಆಯುಷ್ಯಗೆ ಎಷ್ಟು ವರ್ಷ? 10 ವರ್ಷ. ಅವಳ ತಾಯಿಗೆ 20 ವರ್ಷ ದೊಡ್ಡವಳಂತೆ. 20 ವರ್ಷ ದೊಡ್ಡವಳಂದ್ರೆ ಎಷ್ಟಿರುತ್ತೆ ತಾಯಿಗೆ? 10ಕ್ಕೆ 20 ಸೇರಿಸಿದ್ರೆ 30 ವರ್ಷ ಆಯಿತು. ಒಂದೇದು ಮುಗೀತು, ಇಬ್ಬರು ವಯಸ್ಸು ಸಿಕ್ಬಿಟ್ಟು ಪ್ರೆಸೆಂಟ್. ಆಮೇಲೆ ಅದ್ರ ಮೇಲೆ ಹೇಳಿದ್ರೆ ಅವನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು. ನೋಡ್ರಿ, ಈ ಏಜ್ ಗ್ಯಾಪ್ ಏನಿದೆಯಲ್ಲ, ಎಷ್ಟು ವರ್ಷ ಆದರೂ ಅಷ್ಟೇ ಇರುತ್ತೆ. ನಿಮ್ಗೆ ಸುಮಾರು ಸರಿ ಹೇಳ್ತಾ ಇರ್ತೀನಿ, ನನ್ನ ತಮ್ಮ ನನಗಿಂತ 2 ವರ್ಷ ಚಿಕ್ಕವನು, ನಮ್ಮ ತಮ್ಮ ಹುಟ್ಟುವಾಗನೂ 2 ವರ್ಷ ಚಿಕ್ಕವನು, 10 ವರ್ಷ ಆದ್ಮೇಲೆ 2 ವರ್ಷ ಚಿಕ್ಕವನು, 100 ವರ್ಷ ಆದ್ರೂ 2 ವರ್ಷ ಚಿಕ್ಕವನೇ ಅವನು. ಅಂದ್ರೆ ಅವರಿಬ್ಬರ ಏಜ್ ಗ್ಯಾಪ್ ಏನಿರುತ್ತೆ ಸೇಮ್ ಇರುತ್ತೆ, ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗಲ್ಲ. ಈಗಿಲ್ಲೇ ಅವನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು. 5 ವರ್ಷ ಚಿಕ್ಕವಳು ಅಂತಂದ್ರೆ ಈಗ 30 ಇದ್ರೆ ಅವ್ರ ತಂದೆಗೆ ಎಷ್ಟು ಇರ್ತಾವ? 35 ಇರುತ್ತೆ. ಈ ಏಜ್ ಗ್ಯಾಪ್ ಏನಿರುತ್ತಲ್ಲ ಯಾವಾಗಲೂ ಸೇಮ್ ಇರುತ್ತೆ. ಹೌದಾ? 5 ವರ್ಷ ಚಿಕ್ಕವಳಂತಾನೆ ಈಗ. ಎಸ್, ಇದು ಯಾವಾಗಲೂ ಸೇಮ್ ಇರುತ್ತೆ. ಇವರಿಬ್ರು ಏಜ್ ಗ್ಯಾಪ್ ಯಾವಾಗಲೂ 5 ವರ್ಷನೇ ಇರುತ್ತೆ. ಹೌದಾ? ಎಸ್. ಈಗ ನೋಡ್ರಿ, ಈಗ ಇವನು ಹುಟ್ಟಿ 10 ವರ್ಷ ಆಯ್ತು. ಹಾಗಾದ್ರೆ ಇವನು ಹುಟ್ಟಿದಾಗ 0, ಹುಟ್ಟಿದಾಗ 10 ವರ್ಷ ಹಿಂದಕ್ಕೆ ಹೋಗ್ಬೇಕು. ನಾವೀಗ 10 ವರ್ಷ ಮಾಡಬೇಕು, ಹಿಂದಕ್ಕೆ ಹೋಗ್ಬೇಕು. ಅವಾಗ 10 ವರ್ಷ ಹಿಂದಕ್ಕೆ ಹೋದಾಗ ಈಕಿ 30 ಅದಾವ. ಇವತ್ತು 10 ವರ್ಷ ಆಯುಷ್ಯದಾಗ ಈಕಿ 30 ಅದಾವೆ. ಹಾಗಾದ್ರೆ ಇವನು ಹುಟ್ಟುವಾಗ ಎಷ್ಟಿದ್ವು? 30ರಲ್ಲಿ 10 20 ವರ್ಷ ಇತ್ತು. ಇವನಿಗೆ ಕೂಡ 10 ವರ್ಷ ಹಿಂದಕ್ಕೆ ಹೋದ್ರೆ ಎಷ್ಟಾಯ್ತು? 35ರಲ್ಲಿ 10 ಹೋದ್ರೆ 25. ನೋಡ್ರಿ, ಇಲ್ಲಿಗೆ ಏಜ್ ಗ್ಯಾಪ್ ಎಷ್ಟು? 5 ಅಂತ. ಎಸ್, ಇದಾವಾಗ ಆಯುಷ್ ಹುಟ್ಟಿದಾಗ. ಆಯುಷ್ ಹುಟ್ಟಿದ ತಂದಿದ್ದು 25, ತಾಯಿದು 20. ಅವಾಗ ಹುಟ್ಟಿದಾನೆ. ಕ್ವಶನ್ ಅದನ್ನು ಕೇಳಿಲ್ಲ. ತಂದೆಯು ಯಾವ ವಯಸ್ಸಿನಲ್ಲಿ ಮದುವೆ ಆದ? ತಂದೆ 25ಕ್ಕಾಗಿಲ್ಲ. ಹೌದಾ? ಮದುವೆ ಆಗಿದ್ದ ಯಾವಾಗ? ನೋಡ್ರಿ, ಫಸ್ಟ್ ಲೈನಲ್ಲಿ ಹೇಳಿದ್ದಾರೆ, ಆಯುಷು ತನ್ನ ತಂದೆಯ ಮದುವೆಯಾದ 2 ವರ್ಷಗಳ ನಂತರ ಹುಟ್ಟಿದ. ಅಂದ್ರೆ ಮದುವೆಯಾಗಿ 2 ವರ್ಷದ ಆದ್ಮೇಲೆ ಹುಟ್ಟಿದಾನೆ. ಹಾಗಾದ್ರೆ ಒಂದಿಲ್ಲ, ಮುಗೀತು. ಹಾಗಾದ್ರೆ 2 ವರ್ಷ ಹಿಂದಕ್ಕೆ ಹೋಗ್ಬೇಕು ನಾವೀಗ, -2 ವರ್ಷ. ಹಾಗಾದ್ರೆ ತಾಯಿಗೆ ಎಷ್ಟು ವರ್ಷ ಇದ್ವು? 18 ವರ್ಷ ಇದ್ವು. ಇವನಿಗೆ 2 ವರ್ಷ ಹಿಂದಕ್ಕೆ ಹೋದ್ರೆ ಎಷ್ಟಾಯ್ತು? 25ರಿಂದ 23 ಆಯ್ತು. ಹಾಗಾದ್ರೆ ತಂದೆಗೆ 23 ವರ್ಷ, ತಾಯಿಗೆ 18 ವರ್ಷ ಇತ್ತು ಯಾವಾಗ? ಮದುವೆ ಆದಾಗ. ನೋಡ್ರಿ, ಇದನ್ನ ಆಯ್ಕೆ 23 ಇದನ್ನ. ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇವನಿಗೆ 23 ಇತ್ತು, ಈಕಿಗೆ 18 ಇತ್ತು. ಮದುವೆ ಆದ್ರು. ಮದುವೆಗೆ 2 ವರ್ಷ ಆಯ್ತು. ಈತಿಗೆ 25 ಅದು 20 ಅವಾಗ ಏನ್ ಮಾಡಿದ? ಆಯುಷ್ ಹುಟ್ಟಿದ. ಆಯುಷ್ ಹುಟ್ಟಿ 10 ವರ್ಷ ಆಯ್ತು. ಅವಾಗ 20 ಏನಾಯ್ತು? 30 ಆಯ್ತು. 20 ವರ್ಷ ದೊಡ್ಡವಳಾದ್ಲು. 5 ವರ್ಷ ತಾಯಿಯು ತನ್ನ ತಂದೆಗಿಂತ 5 ವರ್ಷ ಚಿಕ್ಕವಳು. ಎಸ್, ಚಿಕ್ಕವಳಾದ್ಲಿಲ್ಲೇ. ಎಸ್, ಇಲ್ಲಿ ನೋಡ್ರಿ 5 ವರ್ಷ ಚಿಕ್ಕವಳು, ಇಲ್ಲಿ ಕೂಡ 5 ವರ್ಷ ಚಿಕ್ಕವಳು, ಇಲ್ಲಿ ಕೂಡ 5 ವರ್ಷ ಚಿಕ್ಕವಳು. ಏಜ್ ಗ್ಯಾಪ್ ಯಾವಾಗಲೂ ಸೇಮ್ ಇರುತ್ತೆ. ಕ್ಲಿಯರ್ ಆಗಿ ಅರ್ಥ ಆಯ್ತದ? ಎಸ್, ಈ ಕ್ವಶನ್ OS ಅಲ್ಲಿ ಕೇಳಿದರೆ. ಎಸ್, ದಯವಿಟ್ಟು ನೋಡಿ, ಈಗಾಗಲೇ ನಮ್ಮಲ್ಲಿ ಕೂಡ ಈ ಕ್ವಶನ್ ಅನ್ನು ಕೇಳಿದರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3, ಹೇಳಿಕೆಗಳು. ಕೆಲವು ಬಾಲಕರು ವಿದ್ಯಾರ್ಥಿಗಳಾಗಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿದ್ದಾರೆ. ತೀರ್ಮಾನಗಳು: ಎಲ್ಲ ಇಂಜಿನಿಯರ್ಗಳು ವಿದ್ಯಾರ್ಥಿಗಳು, ಕೆಲವು ಬಾಲಕರು ಇಂಜಿನಿಯರ್ಗಳು. ನೋಡ್ರಿ, ಈ ಕ್ವಶನ್ ಅನ್ನ ನಮ್ಮಲ್ಲಿ ಕೂಡ ಕೇಳಿದರೆ ಮತ್ತು SSC CPOದಲ್ಲಿ 10/12/2022 ರೀಸೆಂಟ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್. ಇದನ್ನ ಯಾವ ರೀತಿ ಚೇಂಜಸ್ ಮಾಡಿ ಇಲ್ಲಿ ನಮ್ಮಲ್ಲಿ ಕೇಳಿದಾರೆ ಅಂದ್ರೆ, ಈ ಫ್ರೀ ಕೋಚಿಂಗ್ ಎಕ್ಸಾಮ್ ಅಲ್ಲಿ ಕೇಳಿದಾರೆ ಅಂದ್ರೆ, ಅಲ್ಲಿರ್ತಕ್ಕಂಥ ತೀರ್ಮಾನಗಳನ್ನ ಅದಲು ಅಂತಂದ್ರೆ 2ನೇ ಇರ್ತಕ್ಕಂಥ ತೀರ್ಮಾನ 1ರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಲಿ 1 ಇರ್ತಕ್ಕಂಥ ತೀರ್ಮಾನ ಇಲ್ಲಿ 2ರಲ್ಲಿ, ಅಲ್ಲಿ 2 ಇರ್ತಕ್ಕಂಥ ತೀರ್ಮಾನ ಇಲ್ಲಿ 1ರಲ್ಲಿ. ತೀರ್ಮಾನಗಳನ್ನ ಬದಲು ಮಾಡಿ ಅಷ್ಟೇ ಕೊಟ್ಟಿದ್ದಾರೆ, ಪ್ಲೇಸ್ಗಳನ್ನ. ಎಸ್, ನೋಡೋಣ ಈಗ. ಕೆಲವು ಬಾಲಕರು ವಿದ್ಯಾರ್ಥಿಗಳು. ಎಸ್, ಇದು ಬಾಲಕರ ಸಮೂಹ. ಇದ್ಯಾರ್ದು? ಬಾಲಕರ ಸಮೂಹ. ಇಲ್ಲಿರ್ತಕ್ಕಂಥ ಕೆಲವು ಬಾಲಕರು, ಈ ಬಾಲಕರು ಯಾರಂತೆ? ವಿದ್ಯಾರ್ಥಿಗಳಂತೆ. ಹೌದಾ? ಇದು ಕೆಲವು ಬಾಲಕರು ವಿದ್ಯಾರ್ಥಿಗಳು. ಓಕೆನಾ? ಇದು ಅದೇ ರೀತಿಯಾಗಿ ಕೆಲವು ಬಾಲಕರು ವಿದ್ಯಾರ್ಥಿಗಳು ಅನ್ನೋದು, ಕೆಲವು ವಿದ್ಯಾರ್ಥಿಗಳು ಬಾಲಕರು ಅನ್ನೋದು, ಇಲ್ಲದ್ರೆ ಇಬ್ಬರು ಬರ್ತಾರೆ. ಕ್ಲಿಯರಾ? 2ನೇ ಸ್ಟೇಟ್ಮೆಂಟು, ಎಲ್ಲಾ ವಿದ್ಯಾರ್ಥಿಗಳು ಅಂದಾಗ ಈ ಟೋಟಲ್ ವಿದ್ಯಾರ್ಥಿಗಳ ಸಮೂಹ ಬಂದ್ಬಿಡುತ್ತೆ. ಎಲ್ಲಾ ವಿದ್ಯಾರ್ಥಿಗಳು ಇಂಜಿನಿಯರ್ಗಳು. ನೋಡ್ರಿ, ಎಲ್ಲಾ ವಿದ್ಯಾರ್ಥಿಗಳು ಇಂಜಿನಿಯರ್ಗಳು. ನೋಡ್ರಿ, ಅಂದ್ರೆ ಇಂಜಿನಿಯರ್ ಒಳಗಡೆ ಬಂದ್ಬಿಡ್ತಾರೆ ಎಲ್ಲರೂ. ಇಂಜಿನಿಯರ್ ನುಂಗಿ ಬಿಡ್ತಿದ್ದಾನೆ ಅಂತ ಅರ್ಥ. ನುಂಗಿ ಬಿಡುತ್ತೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಇಂಜಿನಿಯರ್ ಒಳಗಡೆ ಬಂದುಬಿಟ್ರು. ಮುಗೀತಾ? 2 ಸ್ಟೇಟ್ಮೆಂಟ್ ಆದ್ವಾ? ಎಸ್. ಈಗ ತೀರ್ಮಾನ 1ಕ್ಕೆ ಬರ್ತೀವಿ. ತೀರ್ಮಾನ 1ರಲ್ಲಿ ಏನ್ ಮಾಡಿದ್ರೆ ನೋಡ್ರಿ, SSC CPOದಲ್ಲಿ ಈ ಕ್ವಶನ್ 2ನೇ ತೀರ್ಮಾನ ಕೊಟ್ಟಿದ್ದಾರೆ. ಇಲ್ಲಿ 1ನೇ ತೀರ್ಮಾನ ಅದ. ಎಲ್ಲಾ ಇಂಜಿನಿಯರ್ಗಳು ವಿದ್ಯಾರ್ಥಿಗಳಾಗಿದ್ದಾರೆ. ಎಲ್ಲಾ ಇಂಜಿನಿಯರು. ನೋಡ್ರಿ, ಇದು ಇಂಜಿನಿಯರು. ಎಲ್ಲಾ ಇಂಜಿನಿಯರು ವಿದ್ಯಾರ್ಥಿಗಳಂದಾಗ ಹಿಂಗ ಬರಬೇಕಿತ್ತು. ಅಂದ್ರೆ
ವಿದ್ಯಾರ್ಥಿಗಳ ಸಮೂಹದಲ್ಲಿ ಇಂಜಿನಿಯರ್ ಒಳಗೆ ಬರಬೇಕಿತ್ತು, ಆದರೆ ಲಿಂಗದ ನೋಡ್ರಿ, ಇಲ್ಲಿ ವಿದ್ಯಾರ್ಥಿಗಳನ್ನೇ ಇಂಜಿನಿಯರ್ ಒಳಗಡೆ ಬಂದಿದ್ದಾರೆ, ಆದರೆ ಇಲ್ಲಿ ವಿದ್ಯಾರ್ಥಿಗಳ ಒಳಗಡೆ ಇಂಜಿನಿಯರ್ ಅದ್ರ ಒಂದನೇ ಸ್ಟೇಟ್ಮೆಂಟ್ ತೀರ್ಮಾನದಲ್ಲಿ ತಪ್ಪಾಯ್ತಾನೆ. ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರ್ ಹೌದು, ಆದರೆ ಎಲ್ಲ ಇಂಜಿನಿಯರ್ಗಳು ವಿದ್ಯಾರ್ಥಿಗಳಲ್ಲ. ತೀರ್ಮಾನದಲ್ಲಿ ಎಲ್ಲ ಇಂಜಿನಿಯರ್ ವಿದ್ಯಾರ್ಥಿ ಅಂತ ಕೊಟ್ರೆ ಇಲ್ಲ, ತಪ್ಪು. ಹೌದಾ? ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರ್ ಓಕೆ, ಆದರೆ ಎಲ್ಲ ಇಂಜಿನಿಯರ್ಗಳು ವಿದ್ಯಾರ್ಥಿಗಳಲ್ಲ. ಹೌದಾ? ಎಸ್, ಒಂದನೇದು ಮುಗೀತು. ನೆಕ್ಸ್ಟ್ ಎರಡನೇ ತೀರ್ಮಾನಕ್ಕೆ ಬರ್ತೀನಿ. ಕೆಲವು ಬಾಲಕರು ಇಂಜಿನಿಯರು. ಎಸ್, ನೋಡ್ರಿ, ಇದು ಬಾಲಕರ ಸಮೂಹ. ಹೌದಾ? ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಬಾಲಕರಾಗಿದ್ದಾರೆ, ಕೆಲವು ಬಾಲಕರು ವಿದ್ಯಾರ್ಥಿಗಳಾಗಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಾದ್ಮೇಲೆ ಇಂಜಿನಿಯರ್ ನೋಡ್ರಿ, ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರ್ ಮೇಲೆ ಇಂಜಿನಿಯರ್ ಇಲ್ಲಿವರೆಗೂ ಬಂತು. ಹೌದಾನೆ? ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರ್ ಮೇಲೆ ಇಂಜಿನಿಯರ್ ಲೈನ್ ಇಲ್ಲಿ ಇರುತ್ತಾ ಇರ್ತಾನೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಬಾಲಕರು ಕೂಡ, ಕೆಲವು ಬಾಲಕರು ಕೂಡ ಇಂಜಿನಿಯರ್ ಆಗಿರ್ತಾರೆ. ಎರಡನೇದು ಸರಿ. ಹೌದಾನೆ? ಕೆಲವು ಬಾಲಕರು ವಿದ್ಯಾರ್ಥಿಗಳನ್ನು ಹೌದು, ಕೆಲವು ಬಾಲಕರು ಇಂಜಿನಿಯರ್ನೂ ಹೌದು. ನೋಡ್ರಿ ಎಷ್ಟು ನೀಟಾದ ಕ್ವಶನ್ ಇದು. ಅದಕ್ಕೋಸ್ಕರ ಕೆಲವು ಬಾಲಕರು ಇಂಜಿನಿಯರ್ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ನೋಡ್ರಿ, ಕೇವಲ ಒಂದು ಮಾತ್ರ ಸರಿ ಅನ್ವಯಿಸುತ್ತದೆ, ಇಲ್ಲ, ಅದು ಒಂದೇದು ಅನ್ವಯಿಸುವುದೇ ಇಲ್ಲ. ಕೇವಲ ಎರಡು ಮಾತ್ರ ಅನ್ವಯಿಸುತ್ತದೆ, ಎರಡನೇ ತೀರ್ಮಾನ ರೈಟ್ ಆಗುತ್ತೆ. ಒಂದು ಮತ್ತು ಎರಡು ಅನ್ವಯಿಸುತ್ತವೆ, ಇಲ್ಲ, ಕೇವಲ ಒಂದು ಅನ್ವಯಿಸುತ್ತೆ, ಅದು ಎರಡನೇದು. ಒಂದು ಮತ್ತು ಎರಡು ಅನ್ವಯಿಸುವುದಿಲ್ಲ, ಇಲ್ಲ, ಒಂದು ಅನ್ವಯಿಸುತ್ತೆ, ಎರಡನೇ ತೀರ್ಮಾನ ಅನ್ವಯಿಸುತ್ತೆ. ದ ರೈಟ್ ಆನ್ಸರ್ ಆಯ್ಕೆ 2. ಕ್ಲಿಯರ್ ಆಯ್ತಾ? ಎಸ್. ಕ್ವಶನ್ ನಂಬರ್ 4 ಮತ್ತು 5ಕ್ಕೆ ಬರ್ತಾ ಇದ್ದೀನಿ. 4 ಮತ್ತು 5 ಕ್ವಶನ್ಗಳು ಯಾವುವು? ಪೈ ಚಾರ್ಟ್ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್ಗಳು. ಈ ಕೆಳಗಿನ ಪೈ ಚಾರ್ಟ್ ಒಂದು ಪುಸ್ತಕವನ್ನು ಪ್ರಕಟಿಸಲು ಮಾಡಿದ ವೆಚ್ಚದ ಶೇಕಡಾವಾರು ವಿತರಣೆಯನ್ನು ತೋರಿಸುತ್ತದೆ. ಪೈ ಚಾರ್ಟ್ ಅನ್ನು ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಪೈ ಚಾರ್ಟ್ ಇಲ್ಲಿ ಕೊಟ್ಟಿದ್ರೆ ನಿಮಗೂ ಕೂಡ ಕಾಣಿಸ್ತಾ ಇದೆ. ರಾಯಧನ 15%, ಮುದ್ರಣ ವೆಚ್ಚನ 20%, ಸಾರಿಗೆ ಟ್ರಾನ್ಸ್ಪೋರ್ಟ್ಗೆ 10%, ಬೈಂಡಿಂಗಿಗೆ 30%, ಕಾಗದದ ವೆಚ್ಚ 25%. ಇದೆಲ್ಲದ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ನೋಡ್ರಿ? 25 1 15 40, 40 1 10 50, ಇದು 31 20 50, 50 1 50 ಎಷ್ಟು? 100% ಟೋಟಲ್ ವೆಚ್ಚ. ಎಷ್ಟು ಪರ್ಸೆಂಟೇಜು? 100% ಇದು ಟೋಟಲ್ ವೆಚ್ಚ. ಈ 100% ಅನ್ನ ಪೈ ಚಾರ್ಟ್ ಅಲ್ಲಿ ತೋರಿಸಿದ್ದಾರೆ. ಪೈ ಚಾರ್ಟ್ ಅಲ್ಲಿ ಅಂತಂದಾಗ ಇಲ್ಲಿ ಒಂದು ವೃತ್ತ ಇರುತ್ತೆ, ಆ ವೃತ್ತದ ಒಳಕೋನ ಎಷ್ಟಿರುತ್ತೆ ಅಷ್ಟರಲ್ಲಿ ಇವೆಲ್ಲವುಗಳನ್ನು ಅಡ್ಜಸ್ಟ್ ಮಾಡಿರ್ತಾರೆ. ಆಗ ವೃತ್ತದ ಒಳಕೋನ ಎಷ್ಟಿರುತ್ತೆ? ವೃತ್ತದ ಕೋನ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. 360 ಡಿಗ್ರಿಯಲ್ಲಿ 100% ಅನ್ನ ಸೇರಿಸಿದ್ದಾರೆ. ಹಾಗಾದ್ರೆ 100% ಈಕ್ವಲ್ ಟು ಎಷ್ಟು? 360 ಡಿಗ್ರಿಯಲ್ಲಿನೇ ಸೇರಿಸಿದ್ದಾರೆ. ಕ್ಲಿಯರ್ ಇದೆ? ಎಲ್ಲರಿಗೂ ಗೊತ್ತಾಯ್ತಾ? ಹಾಗಾದ್ರೆ ನಾವು ಹೆಂಗೆ ಹಚ್ಕೊಳ್ಬೇಕು? 100% ಅಂದರೆ ಎಷ್ಟು? 360 ಡಿಗ್ರಿ. ಇಷ್ಟು ಹಚ್ಕೊಂಡ್ಬಿಟ್ರೆ ಮುಗಿದೋಯ್ತು. ಈಜಿಯಾಗಿ ಆನ್ಸರ್ ಮಾಡ್ಬೋದು. ಮೊದಲನೇ ಕ್ವಶನ್ ಏನು ಕೇಳಿದ್ರೆ ನೋಡ್ರಿ, ರಾಯಧನದ ಮೇಲಿನ ವೆಚ್ಚಕ್ಕೆ ಅನುಗುಣವಾಗಿ ಆಗುವ ವಲಯದ ಕೇಂದ್ರ ಕೋನ ಯಾವುದು? ಕೇಂದ್ರ ಕೋನ ಯಾವುದು ಅಂದರೆ ರಾಯದಲ್ಲಿ 50% ಅದು ಎಷ್ಟು ಡಿಗ್ರಿ ಇರುತ್ತೆ ಅಂತ ಕೇಳಿದ್ದಾನೆ. 15% ಅಂದರೆ ಎಷ್ಟು ಡಿಗ್ರಿ? ಅಷ್ಟೇ ಸಿಂಪಲ್. ಇಲ್ಲ ನಿಮಗೆ ಗೊತ್ತು 15% ಅಂದರೆ ಎಷ್ಟು ಡಿಗ್ರಿ. ಇಲ್ಲಿ 100% ಅಂದರೆ ಎಷ್ಟು ಡಿಗ್ರಿ? 360 ಡಿಗ್ರಿ. ಹೌದಾನೆ? 100% ಅಂದರೆ 360 ಡಿಗ್ರಿ. ಹಾಗಾದರೆ 100% ಅಂದರೆ 360 ಡಿಗ್ರಿ. ಹಾಗಾದರೆ ರಾಯಧನ 15% ಇದೆ. ಹಾಗಾದರೆ ಎಷ್ಟು ಡಿಗ್ರಿ ಆಗುತ್ತೆ? ಸಿಂಪಲ್. ಇನ್ನು ಈ ರೀತಿ ಹಚ್ಕೊಂಡ್ಬಿಟ್ರೆ 100% ಅಂದರೆ 360 ಡಿಗ್ರಿ. ಯಾವುದನ್ನ ಕ್ವಶನ್ ಕೇಳಿದ್ರೆ ಮೇಲೆ ಬರಬೇಕು. ಡಿಗ್ರಿ ಕೇಳಿರ್ತಾರೆ, ಇಲ್ಲಿ ಕೋನ ಕೇಳ್ತಾನೆ, ಕೋನ ಮೇಲೆ ಬರಬೇಕು. ಹಾಗಾದ್ರೆ 15% ಅಂದರೆ ಎಷ್ಟು ಡಿಗ್ರಿ? ಎಸ್. ಈ ಶೇಕಡ ಕ್ಯಾನ್ಸಲ್, ಈ ಶೇಕಡ ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5ರ ಮಗ್ಗಲ್ಲಿ ಇವೆರಡು ಕ್ಯಾನ್ಸಲ್ ಮಾಡ್ಬೋದಾ? 5 3 15, 5 2 10. ಈಗ 2 32 6 ಕ್ಯಾನ್ಸಲ್ ಮಾಡ್ಬೋದಾ? 2 1 2 1 1 2 1 2 1 ಉಳಿತು, 16 ಆಗುತ್ತೆ. 2 8 16 ಮುಗೀತಾ? 18 3 ಎಷ್ಟಾಯ್ತು? 18 3 54 ಡಿಗ್ರಿ ಇರುತ್ತೆ. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಕಂಡಿಡಿದು ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ. 18 × 3 18 3 54 ಡಿಗ್ರಿ ರಾಯಧನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಗ್ರಿ. ಮುಗಿದೋಯ್ತು. ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಬರ್ತೀನಿ. ಕ್ವಶನ್ ನಂಬರ್ ಇದು 4ನೇ ಕ್ವಶನ್ನು, ಇದು 5ನೇ ಕ್ವಶನ್ನು. ಏನಿದೆ?
ಒಂದು ನಿರ್ದಿಷ್ಟ ಪ್ರಮಾಣದ ಪುಸ್ತಕಗಳಿಗೆ ಪ್ರಕಾಶಕರು ಮುದ್ರಣ ವೆಚ್ಚಕ್ಕಾಗಿ 30,600 ಪಾವತಿಸಿದರೆ ಮುದ್ರಣ ವೆಚ್ಚ ಇಲ್ಲಿದೆ ನೋಡ್ರಿ 20%. ಈ 20% ಮುದ್ರಣ ವೆಚ್ಚಕ್ಕಾಗಿ ಎಷ್ಟು ಖರ್ಚು ಮಾಡಿದ್ದಾರೆ? 30,600 ರೂಪಾಯಿ ಖರ್ಚು ಮಾಡಿದ್ದಾರೆ. ಹೌದು ತಾನೆ? ಮುದ್ರಣ ವೆಚ್ಚಕ್ಕೆ ಈ 30,600 ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗಾದ್ರೆ ಆ ಪುಸ್ತಕಗಳಿಗೆ ಪಾವತಿಸಬೇಕಾದ ರಾಯಧನದ ಮೊತ್ತ ಎಷ್ಟು? ನೋಡ್ರಿ ಎಷ್ಟು ಸಿಂಪಲ್. 30,600 ಅಂದ್ರೆ ಎಷ್ಟು ಪರ್ಸೆಂಟ್? 20%. ಆಗ ರಾಯಧನ ಎಷ್ಟೈತಿ? 15%. 20% ಅಂದ್ರೆ 30,600. ಹಾಗಾದ್ರೆ 15% ಅಂದ್ರೆ ಎಷ್ಟು? ಸಿಂಪಲ್ ಇಷ್ಟೇ. ಇಲ್ಲಿ ಹೆಂಗೆ ಹಚ್ಕೊಂಡು ಅದೇ ರೀತಿ ಹಚ್ಕೊಳ್ಬೇಕು. 30,000 ಅಂದ್ರೆ 20 ನಾವು ಕಂಡಿಟ್ಟು ದುಡ್ಡು ತಾನೆ, ಹಾಗಾದ್ರೆ ಇದು ಮೇಲೆ ಬರ್ಬೇಕಂತೇಳಿ ದುಡ್ಡು ಮೇಲೆ ಬರಬೇಕು. 20% ಅಂದ್ರೆ 30,600. ನೋಡ್ರಿ 20% ಅಂದ್ರೆ 30,600 ಆಯ್ತಾ? ಇಂಟು ಈಗ 15% ಅಂದ್ರೆ ಎಷ್ಟು ಅಮೌಂಟ್ ನಾವು ಕಂಡಿದ್ದಲ್ಲ ಅದ್ರ ಮೇಲೆ ಹಚ್ಕೊಳ್ಬೇಕು. ಇಲ್ಲಿ ಡಿಗ್ರಿ ಕೋನ ಕೇಳಿದ್ರೆ ಕೋನ ಮೇಲೆ ಹಚ್ಕೊಂಡ್ವಿ. ಇಲ್ಲಿ ಅಮೌಂಟ್ ಕೇಳಿದ್ರೆ ಇದ್ರ ಅಮೌಂಟ್ 20% 30,600, 15% ಇದ್ರೆ ಎಷ್ಟು ಅದ್ ಮೇಲೆ ಹಚ್ಕೊಂಡ್ವಿ. ಈಗ ಈ ಪರ್ಸೆಂಟೇಜ್ ಕ್ಯಾನ್ಸಲ್, ಈ ಪರ್ಸೆಂಟೇಜ್ ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಮುಗೀತಾ? ಎಸ್. 2 ಮೇಲೆ ಹೊಡೆಯೋಣ. 2 1 2, 2 1 2, 1 ಉಳಿತು 10 ಆಗುತ್ತೆ. 2 ಇಲ್ಲಿ 10, ಇಲ್ಲಿ 3 ಉಳಿತು 6 ಉಳಿತು. 2 3 6, 1 0, ಮುಗಿದ ಹೋಯ್ತು. ಮುಗಿತಾ? ಕಂಪ್ಲೀಟ್ ಆಗೋಯ್ತಾ? ಎಸ್. ಈಗ ಉಳಿದಿರ್ತಕ್ಕಂಥದ್ದೇನು? 15,530 ಇಂಟು ಇಲ್ಲೆಷ್ಟು ಉಳಿತು? 15 ಉಳಿತು. ಗುಣಾಕಾರ ಮಾಡಿಬಿಡಿ. 15 0 0, 15 3 45, 5 ಕೈಲ ಬಂತು 4, 15 5 75, 4 79, ಕೈಲ ಬಂತು 7, 15 1 15 1 7 22, ಅಂದರೆ 22,950 ರೂಪಾಯಿ. ಯಾವುದದು? ರಾಯಧನದ್ದು. ನೋಡ್ರಿ ಇದನ್ನ 22,950. ಎಸ್, 22,950 ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ ಸುಮಾರು ಕ್ವಶನ್ಗಳು ನೋಡ್ರಿ ಇಲ್ಲಿವರೆಗೂ ಕೇಳ್ತಕ್ಕಂಥ ಕ್ವಶನ್ಗಳಲ್ಲಿ ಪೈಚಾಟ್ ಆಧಾರ ಮೇಲೆ ಮತ್ತು ಗ್ರಾಫ್ ಆಧಾರದ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ನಾವು ಕೊನೆ 5 ಕ್ವಶನ್ಗಳು ಮೇದಲ್ಲಿ ನಡೆದಿರ್ತಕ್ಕಂಥ 2 ಎಕ್ಸಾಮ್ಗಳು, ಜುಲೈದಲ್ಲಿ ನಡೆದಿರ್ತಕ್ಕಂಥ ಈ 3 ಎಕ್ಸಾಮ್ಗಳು ನೋಡಿದಾಗ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಪೈ ಚಾರ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಮತ್ತು ಗ್ರಾಫ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಇನ್ನು ಮುಂದೆ ಅವುಗಳ ಮೇಲೂ ಕೂಡ ನೀವು ಫೋಕಸ್ ಮಾಡಲೇಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಕ್ಲಿಯರ್? ಎಸ್. ಈ 5 ಕ್ವಶನ್ಗಳು ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೂ ಹೆಚ್ಚಿನ ಧನ್ಯವಾದಗಳು ಹೇಳಬೇಕಂತಂದ್ರೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.